ಒಂದೂರಲ್ಲಿ ಒಬ್ಬ ಮಹಾನ್ ಬುದ್ಧಿವಂತ ಎಂದು ಕರೆಸಿಕೊಳ್ಳುವ ಒಬ್ಬ ಮನುಷ್ಯ ಇದ್ದ. ಅವನಿಗೆ ತನ್ನ ವಿದ್ಯೆ ಬಗ್ಗೆ ಮಹಾನ್ ಗರ್ವ ಇರುತ್ತೆ. ಅದೆಷ್ಟು ಗರ್ವ ಅಂತಂದ್ರೆ ಎದುರಿಗೆ ಯಾರೇ ಸಿಗ್ಲಿ ಇಡೀ ಸುತ್ತಮುತ್ತ ಹಳ್ಳಿಯಲ್ಲಿ ತನ್ನಷ್ಟು ಮಹಾನ್ ಜ್ಞಾನಿ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಜಂಬ ಕೊಚ್ಕೊಂತ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದಿನ ಅವನು ಯಾವುದೋ ಒಂದು ಹಳ್ಳಿಗೆ ಹೋಗ್ಬೇಕಾಗಿರುತ್ತೆ. ಆ ಹಳ್ಳಿಗೆ ಹೋಗ್ಬೇಕಂತಂದ್ರೆ ನದಿ ದಾಟ್ಕೊಂಡು ಹೋಗ್ಬೇಕು. ಅಲ್ಲಿ ಒಬ್ಬ ಹಡಗು ಮನುಷ್ಯ ಇರ್ತಾನೆ, ಅಂದ್ರೆ ಅಂಬಿಗ ಅಂತ ಕರಿತೀವಲ್ಲ, ಅವ್ರು ಇರ್ತಾನೆ. ಅವನನ್ನ ಕರೆದ್ಬಿಟ್ಟು ನನಗೆ ನದಿ ದಾಟಿಸು ಅಂತ ಅಂದ್ಬಿಟ್ಟು ಕೇಳ್ಕೊಂತಾನೆ. ಇನ್ನೇನು ಅವನ್ದು ಅದೇ ಕೆಲಸ ಅಲ್ವಾ ಅಂಬಿಗನಿಗೆ. ಅವನನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಆ ಮಹಾಪಂಡಿತನಿಗೆ ಅಲ್ಲೂ ಕೂಡ ತನ್ನ ವಿದ್ಯೆ ಬಗ್ಗೆ ಬಹಳ ಗರ್ವ ಬರುತ್ತೆ. ಅವನಿಗೆ ತನ್ನ ವಿದ್ಯೆ ಬಗ್ಗೆ ಹೇಳ್ತಾ ಹೋಗ್ತಾನೆ, ನಾನು ಅಷ್ಟು ಬುದ್ಧಿವಂತ, ನಾನು ಇಷ್ಟು ಬುದ್ಧಿವಂತ, ನನ್ನಷ್ಟು ಯಾರು ತಿಳ್ಕೊಂಡಿಲ್ಲ, ನನಗೆ ಏನೆಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು ಜಂಬ ಕೊಚ್ಕೊಂತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ದೋಣಿ ಸ್ವಲ್ಪ ಅಲುಗಾಡುತ್ತೆ. ಅವನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಆಗ ಅವನು ಆ ಅಂಬಿಗನಿಗೆ ಭಯಕ್ ಶುರು ಮಾಡ್ತಾನೆ. ನನ್ನಂತ ಬುದ್ಧಿವಂತನ ನೀನ್ ದೋಣಿಯಲ್ಲಿ ಕೂತ್ಕೊಂಡಿದ್ದೀನಲ್ಲ, ನೀನು ಪುಣ್ಯ ಮಾಡಿದ್ಯಾ, ಆದ್ರೆ ನಿನಗೆ ದೋಣಿ ನಡೆಸೋಕೆ ಬರಲ್ಲ ಅಂತ ಅಂದ್ಬಿಟ್ಟು ಕೆಟ್ಟದಾಗಿ ಭಯಕ್ ಶುರು ಮಾಡ್ತಾನೆ. ಅಂಬಿಗ ಪಾಪ ಹೋಗ್ಲಿ ಬಿಡು ಅಂತ ಸುಮ್ನೆ ಆಗ್ತಾನೆ. ಆದ್ರೆ ಈ ಬುದ್ಧಿವಂತ ಮಾತ್ರ ಅಲ್ಲಿಗೆ ನಿಲ್ಸಲ್ಲ. ದೋಣಿ ಸ್ವಲ್ಪ ಅಲುಗಾಡೋದಕ್ಕೆ ನೀ ದೋಣಿನೇ ನಡ್ಸಕ್ ಬರಲ್ಲ, ನೀನು ಈ ದೋಣಿ ನಡ್ಸೋ ಕೆಲಸನ ಬಿಟ್ಬಿಟ್ಟು ಹೋಗ್ಬಿಡು ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಅವನಿಗೆ ಭಯಕ್ ಶುರು ಮಾಡ್ತಾನೆ. ಆಗ ಅಂಬಿಗನಿಗೆ ತುಂಬಾ ಕೋಪ ಬರುತ್ತೆ. ತಾಳ್ಮೆ ತಗೊಂಡು ನದಿ ಮಧ್ಯೆ ಬಂದಾಗ ಅವನು ಸ್ವಲ್ಪ ದೋಣಿನ ಜೋರಾಗಿ ಅಲುಗಾಡಿಸಿ ಬುದ್ಧಿವಂತನ ನದಿ ಒಳಗಡೆ ಕೆಡುತ್ತಾನೆ. ಬುದ್ಧಿವಂತನಿಗೆ ಈಜು ಬರ್ತಾ ಇರಲಿಲ್ಲ, ಮುಳುಗ್ತಾ ಇರ್ತಾನೆ. ಅವನ್ ಕಿರಿಸ್ತಾ ಇರ್ತಾನೆ, ಅಯ್ಯೋ ನನ್ ಕಾಪಾಡು ಅಂತ ಅಂದ್ಬಿಟ್ಟು ಕಿರಿಸ್ತಾ ಇದ್ದಾನೆ. ಅವಾಗ ಅಂಬಿಗೆ ಹೇಳ್ತಾನೆ, ನೀನ್ ಇಷ್ಟತ್ತೆಲ್ಲ ಕೊಚ್ಕೊಂಡಿಲ್ಲ, ಈ ಸುತ್ತಮುತ್ತ ಹೇಳಿಲ್ಲ ನನಗಂತ ಬುದ್ಧಿವಂತ ಯಾರೂ ಇಲ್ಲ ಅಂತ ಕೊಚ್ಕೊಂಡಿದ್ಯಾ, ಈಗ ನೀನು ಈಜು ಹೊಡ್ತೇನೆ ನದಿ ದಾಟ್ಕೋ, ನಾನ್ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ಬುದ್ಧಿವಂತ, ಇಲ್ಲ ನಂದು ತಪ್ಪಾಯ್ತು, ದಯವಿಟ್ಟು ನನ್ನ ಕಾಪಾಡು, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ ಅಂತ ಅಂದ್ಬಿಟ್ಟು ಪರಿಪರಿಯಾಗಿ ಬಿಡ್ಕೊಂತಾನೆ. ಆಗ ಅಂಬಿಗ ಕೈ ಹಿಡಿದು ದೋಣಿಗೆ ಕೂರ್ಸ್ಕೊಂಡಿರ್ತಾನೆ. ನೋಡು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಕಲೆ, ಬುದ್ಧಿವಂತಿಕೆ ಇದ್ದೇ ಇರುತ್ತೆ. ಯಾರ ಜ್ಞಾನ ಕೀಳಲ್ಲ, ಯಾರ ಜ್ಞಾನ ಮೇಲಲ್ಲ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಕೌಶಲ್ಯ ಇರುತ್ತೆ. ನೀನು ಕೆಲವೊಂದು ವಿಚಾರದಲ್ಲಿ ಬುದ್ಧಿವಂತ ಇರಬಹುದು, ಆದ್ರೆ ನಾನು ದೋಣಿ ನಡೆಸೋ ವಿಚಾರದಲ್ಲಿ ನನ್ನದೇ ಆದ ಒಂದು ಬುದ್ಧಿವಂತಿಕೆ, ನನ್ನದೇ ಆದ ಒಂದು ಸ್ಕಿಲ್ ಇದೆ, ಅದನ್ನು ನೀನು ಯಾವತ್ತು ಕೀಳು ಮಟ್ಟಕ್ಕೆ ನೋಡ್ಬೇಡ ಅಂದ್ಬಿಟ್ಟು ಹೇಳ್ತಾನೆ. ಆಗ ಬುದ್ಧಿವಂತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಈ ಕತೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ನಾವು ನಮ್ಮ ದಿನನಿತ್ಯ ನಮ್ಮ ಸುತ್ತಮುತ್ತ ಜನರನ್ನು ನೋಡ್ತಾ ಇರ್ತೀವಿ. ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಕಂಪ್ನಿಗಳಲ್ಲಿ ಇರ್ಬೋದು, ಅವ್ರು ಯಾವುದೋ ಒಂದು ವಿಚಾರದಲ್ಲಿ ಬುದ್ಧಿವಂತರು ಇರ್ತಾರೆ. ಆದ್ರೆ ಪ್ರತಿಯೊಂದಕ್ಕೂ ಮೂಗು ತೋರಿಸ್ಬಿಟ್ಟು ಇನ್ನೊಬ್ಬರನ್ನ ಕೀಳಾಕೋಣೋದು, ನಿನಗೆ ಇದೇನು ಗೊತ್ತಿಲ್ಲ, ಹಾಗೆ ಹೀಗೆ ಅಂದ್ಬಿಟ್ಟು ಡಿಮೋಟಿವೇಟ್ ಮಾಡ್ತಾ ಇರ್ತಾರೆ. ನನಗೆ ಏನ್ ಅನ್ಸುತ್ತಪ್ಪ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಜ್ಞಾನವನ್ನು ಹೊಂದಿರ್ತಾರೆ, ನಾವು ಯಾರನ್ನೂ ಕೀಳಾಗಿ ಕಾಣಬಾರದು ಅನ್ನೋದು ಈ ಒಂದು ಕಥೆಯ ಉದ್ದೇಶ. ಈ ಕಥೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.